ಇನ್ನು ರಾಜ್ಯದಲ್ಲಿ ಬಿಡದಿಯ ಟೌನ್ಶಿಪ್ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾ ಇದೆ. ಈಗ ಇದೇ ವಿಚಾರ ಸಂಬಂಧ ಸರ್ಕಾರದಿಂದ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಭಾರಿ ವಿರೋಧವನ್ನ ವ್ಯಕ್ತಪಡಿಸಲಾಗಿತ್ತು ಬಿಡದಿಯ ಟೌನ್ಶಿಪ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ರೈತರಿಂದ. ಈಗ ಸರ್ಕಾರದಿಂದ ಅಂತಿಮ ಅಧಿಸೂಚನೆಯನ್ನ ಬಿಡುಗಡೆ ಮಾಡಲಾಗಿದೆ. ಏನಿದೆ ಅಧಿಸೂಚನೆಯಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ರಾಜಕೀಯ ಜಟಾಪಟಿಗಳು ಪ್ರತಿಭಟನೆಗಳ ಬಿಸಿಯ ನಡುವೆಯೇ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿರೋದು. ಬಿಡದಿ ಟೌನ್ಶಿಪ್ ಬಗ್ಗೆ ಸರ್ಕಾರದಿಂದ ಅಂತಿಮ ಅಧಿಸೂಚನೆ. ರಾಜಕೀಯ ಜಟಾಪಟಿ ಪ್ರತಿಭಟನೆಗಳ ಬಿಸಿಯ ನಡುವೆ ಅಧಿಸೂಚನೆ ಹೊರಡಿಸಿರುವುದು. ಮೊದಲ ಹಂತದಲ್ಲಿ 500 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಸೂಚನೆ ಕೊಡಲಾಗಿರುವುದು. ರಾಮನಗರ ಹಾರೋಹಳ್ಳಿ ತಾಲೂಕು ಭಾಗದಲ್ಲಿ ಭೂ ಸ್ವಾಧೀನ ಮಾಡಿಕೊಳ್ಳೋದರ ಬಗ್ಗೆ. ಪ್ರತಿ ಎಕರೆಗೆ 2.07 ಕೋಟಿಯಿಂದ 2.5 ಕೋಟಿಯವರೆಗೂ ಪರಿಹಾರವನ್ನ ಕೊಡಲಾಗುತ್ತೆ. ಸ್ವಾಧೀನಪಡಿಸಿಕೊಂಡ ಭೂಮಿಯಲ್ಲಿ 50% ಭಾಗವನ್ನ ಅಭಿವೃದ್ಧಿಪಡಿಸಿ ಮಾಲೀಕರಿಗೆ ಮರಳಿ ಕೊಡಲಾಗುವುದು ಅಂತ. 50% ಭಾಗವನ್ನು ಅಭಿವೃದ್ಧಿಪಡಿಸಿ ಮಾಲೀಕರಿಗೆ ಮರಳಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಸರ್ಕಾರದಿಂದ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿರೋದು. ನೋಡಿ, ಗ್ರಾಮ ಕೆಂಪಯ್ಯನ ಪಾಳ್ಯ. ಒಟ್ಟು ವಿಸ್ತೀರ್ಣದ ಬಗ್ಗೆ ಗಮನಿಸ್ತಾ ಇದ್ದೀರಿ. 384, 26, 12. ಖರಾಬು 17.7, 8. ಉಳಿಕೆ 367, 15, 4. ನಿಗದಿಪಡಿಸಿರುವ ದರ ಪ್ರತಿ ಎಕರೆಗೆ ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಿ 207.30 ಅಂತ. ಅಂದರೆ 2 ಕೋಟಿ. ಅದಾದ ಮೇಲೆ ಮಂಡಲಹಳ್ಳಿ ಅಲ್ಲಿಗೆ 214.50 ಲಕ್ಷ, ಅಂದರೆ 2,14,00,000 ಅಂತ. ಆಮೇಲೆ ವಡೇರಹಳ್ಳಿ ಅಲ್ಲಿನ ವಿಸ್ತೀರ್ಣವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದಕ್ಕೆ ನಿಗದಿಪಡಿಸಿರುವಂತಹ ದರ ಬಂದು ಅದು ಸೇಮ್ 2,14,00,000. ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಜೊತೆಗೆ ನೋಡಿ, ಅಂತಿಮ ಅಧಿಸೂಚನೆಯ ಮತ್ತೊಂದು ಪತ್ರ, ಫ್ರಂಟ್ ಪೇಜ್ ಇದು. ಪೂರ್ತಿ ವಿವರವನ್ನು ಕೊಡಲಾಗಿದೆ. ರಾಮನಗರ ಹಾರೋಹಳ್ಳಿ ತಾಲೂಕು ಭಾಗದಲ್ಲಿ ಭೂ ಸ್ವಾಧೀನಪಡಿಸಿಕೊಳ್ಳುವ ವಿಚಾರ ಸಂಬಂಧ. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ರಾಜಕೀಯ ಜಟಾಪಟಿಗಳಾಗಿತ್ತು. ಪ್ರತಿಭಟನೆಗೆ ಬಿಸಿ ತಟ್ಟಿತ್ತು. ಈಗಲೂ ರೈತರು ಬಿಟ್ಕೊಡೋದಕ್ಕೆ ನಾವು ರೆಡಿ ಇಲ್ಲ ಅಂತ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಸರ್ಕಾರ ಇದನ್ನು ಯಾವ ರೀತಿ ನಿಭಾಯಿಸುತ್ತೆ ಅಂತ. ಬಿಡದಿ ಟೌನ್ಶಿಪ್ ಅಂತಿಮ ಅಧಿಸೂಚನೆಯ ವಿಚಾರ ಸಂಬಂಧ ಇವಾಗ ಬೆಂಗಳೂರಿನಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯೋಜನೆಗೆ ಸಂಬಂಧಿಸಿದ ಕೆಲಸಗಳು ಪ್ರಾರಂಭ ಆಗಿದೆ. ಯಾರ್ಯಾರಿಗೆ ಪೇಮೆಂಟ್ ಆಗಬೇಕು ಪ್ರಕ್ರಿಯೆ ನಡೀತಾ ಇದೆ. ಯೋಜನೆಯ ಬಗ್ಗೆ ಕೆಲವರು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯಾರು ತಮ್ಮ ಭೂಮಿಯನ್ನ ನೀಡಲು ಇಷ್ಟಪಡ್ತಾರೋ ಅಂತವರ ಪ್ರಕ್ರಿಯೆಯನ್ನ ನಾವು ಪೂರ್ಣಗೊಳಿಸ್ತಾ ಇದ್ದೀವಿ, ಪೂರ್ಣಗೊಳಿಸಲಾಗುತ್ತೆ. ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ತಾ ಇಲ್ಲ ಅಂತ ಏನ್ ಹೇಳಿದ್ದಾರೆ ಬಾಲಕೃಷ್ಣ ಅವರು, ತೋರಿಸ್ತೀನಿ ನೋಡಿ. ಶುರುವಾಗಿದೆ, ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಈಗ ಯಾರ್ಯಾರು ಪೇಮೆಂಟ್ ತಗೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಕೊಡ್ಲಿಕ್ಕೆ ಈಗಾಗಲೇ ತಯಾರಿ ನಡೆದಿದೆ. ಮುಂದಿನ ವಾರದಲ್ಲಿಂದ ಶುರು ಆಗ್ತದೆ. ಇದು ಸಂಪೂರ್ಣವಾಗಿ ಈಗ ಕೆಲವರು ಅಪಪ್ರಚಾರ ಮಾಡ್ತಿದ್ರು, ದುಡ್ಡಿಲ್ಲ ಸರ್ಕಾರದ ಬಳಿ, ಇವ್ರು ದುಡ್ಡು ಕೊಡಲ್ಲ, ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಅಪಪ್ರಚಾರ. ಈಗ ದುಡ್ಡು ಕೂಡ ರೆಡಿ ಇದೆ. ಯಾರ್ಯಾರಿಗೆ ಇಚ್ಛೆ ಇದೆ ಅವ್ರೆಲ್ಲ ಕೂಡ ದುಡ್ಡು ತೆಗೆದುಕೊಳ್ಳೋದು ಕೆಲಸ ಶುರು ಆಗ್ಬೋದು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ಅವರು ಈಸ್ ನಾಟ್ ದಿ ಇದಕ್ಕೆಲ್ಲ ಅವ್ರದ್ದೇನು ಭಾಗಿ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹಾಸ್ಯಾಸ್ಪದ. ಕಾರಣ ಯಾಕಂದರೆ ಕುಮಾರಸ್ವಾಮಿ ಅವರೇ ಇದನ್ನು ಮಾಡಿದಂಥವ್ರು. ಅವತ್ತು ಕುಮಾರಸ್ವಾಮಿ ಅವರು ಇದಕ್ಕೆ ಅಡಿಗಲ್ಲು ಹಾಕಲಿಲ್ಲ ಅಂದಿದ್ರೆ ಬಹುಶಃ ಇದು ಪ್ರಾರಂಭನೇ ಆಗ್ತಿರಲಿಲ್ಲ. ಇದನ್ನು ಮಾಡಬೇಕು, ಇಲ್ಲೊಂದು ಟೌನ್ಶಿಪ್ ಆಗಬೇಕು ಅಂತಕ್ಕಂಥದ್ದು ಆಸೆ ಇಟ್ಕೊಂಡಿದ್ದಂಥವ್ರೆ ಕುಮಾರಸ್ವಾಮಿ ಅವರು. ಅದಕ್ಕೆ ಅವ್ರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಅದಕ್ಕೆ ನಾವು ಸೂಕ್ತವಾದಂಥ ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀವಿ. ನಾವು ದೇವೇಗೌಡರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯದಲ್ಲಿ ಒತ್ತಡಕ್ಕೆ ತಿಳ್ಕೊಂಡಿದ್ದಾರೆ, ಮಾತಾಡ್ತಾ ಇಲ್ಲ ಅಂತ. ಅಂದ್ರೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪತ್ರ ಬರೀತೀನಿ ಮಾತಾಡ ದೇವೇಗೌಡರು ಅಲ್ಲ, ದೇವೇಗೌಡರು ಮಗ ಅವ್ರಿಗೇನೆ ಅವಾಗ ಅವರು 18ರಲ್ಲಿ ಅಧಿಕಾರಕ್ಕೆ ಬಂದಾಗ ಪತ್ರ ಬರೆದು ಬಿಡಿಸಿದ್ರೆ ದೇವೇಗೌಡರು ಅವ್ರು ರೈತರ ಪರ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅವತ್ತೇ ಅವ್ರು ಬಿಡಿಸ್ಬೋದಾಗಿತ್ತಲ್ವ. 18ರಲ್ಲಿ ಅವ್ರ ಮಗನೇ ಮುಖ್ಯಮಂತ್ರಿ ಅಲ್ವಾ. ಯಾಕಯ್ಯ ಹಿಂಗೆ ಮಾಡ್ತಾ ಇದೆಯಾ ನೀನು ಬುಡಯ್ಯ ಅಂತೇಳಿ ಅವತ್ತೇ ಪತ್ರ ಬರೆದಿದ್ರೆ ಮುಗಿದೋಗ್ತಿತ್ತಲ್ಲ. ಅವ್ರ ಮಗನ ಕಡೆ ಡ್ರಾಪ್ ಮಾಡಿಸ್ಬೋದಾಗಿತ್ತು. ರಾಜಕೀಯ ಬದಲಾವಣೆ ಆದಂಗೆಲ್ಲ ಮಾತುಗಳು ಬದಲಾವಣೆ ಆಗಬಾರ್ದು. ಮಾತು ಸ್ಥಿರವಾಗಿರಬೇಕು. ಯಾವತ್ತು ನಾವು ಏನು ಮಾತಾಡ್ತೀವಿ ಅದಕ್ಕೆ ಸ್ಟಿಕನ್ ಆಗಿರಬೇಕು. ಇವಾಗ ನಮ್ಗೆ ಯಾರೋ ನಮ್ಮ ಶತ್ರು ಇದ್ದಾರೆ, ನಮ್ಮ ವಿರೋಧಿ ಇದ್ದಾರೆ, ನಾವೀಗ ವಿರೋಧ ಮಾಡೋಣ, ನಮ್ಮ ಪರ ಇದ್ದಾರೆ ನಾವು ಸುಮ್ಮನಿರೋಣ ಅಂತಕ್ಕಂಥದ್ದನ್ನು ಆಗಬಾರ್ದು. ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ. ಅವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವರು 18ರಲ್ಲಿ, ಅವ್ರು ಹೇಳಿ ಬಿಡಿಸ್ಬೋದಾಗಿತ್ತಲ್ಲ. ಅವತ್ತು ಬಿಡಿಸ್ಲಿಲ್ಲಲ್ಲ ಅವತ್ತು. ಇವತ್ತು ಮಾಡಲಿ ಅವರು ಏನು ಯಾವ ರೀತಿ ಏನು ಬರೀಬೇಕು ಪತ್ರ ಬರಲಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ದ್ವಂದ್ವ ನಿಲುವುಗಳು ಇರಬಾರ್ದು ಯಾವಾಗಲೂ. ಈಗಲೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ರೈತರು, ಎಲ್ಲರೂ ಕೂಡ ಒಪ್ಕೋತಾರೆ ಸರ್ ಫೈನಲ್ ಆಗಿ. ಎಲ್ಲ